ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಲ್ಲಿಗೆ ಕಿಚ್ಚ ಸರ್ ಹಾಗೆ ರಕ್ಷಿತಾ ನಡುವೆ ಒಂದು ಫನ್ ಕಾನ್ವರ್ಸೇಷನ್ ನಡೆದಿದೆ ಅಂತಲೇ ಹೇಳ್ಬೋದು. ನಾನು ನಿನ್ನೆ ಒಂದು ವೀಡಿಯೋದಲ್ಲೇ ಹೇಳಿದೆ, ಆ್ಯಕ್ಚುಲಿ ಬೆಳಗ್ಗೆ ಮಾರ್ನಿಂಗ್ ಪ್ರೋಮೋನೇ ಆ್ಯಕ್ಚುಲಿ ಸಾಟರ್ಡೆ ಎಪಿಸೋಡ್ ಬರುತ್ತೆ ಅಂತ. ಅದೇ ರೀತಿ ಈಗ ಫಸ್ಟ್ ಪ್ರೋಮೋನೇ ಕಿಚ್ಚ ಸರ್ ಹಾಗೆ ರಕ್ಷಿತಾ ನಡುವೆ ನಡೆದಿರೋ ಒಂದು ಫನ್ ಕಾನ್ವರ್ಸೇಷನ್ ಬಂದಿದೆ. ಇಲ್ಲಿ ಏನಾಗಿದೆ ಅಂದರೆ ನಿಮಗೆ ಸೀಕ್ರೆಟ್ ರೂಮಲ್ಲಿರೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳಿದ್ದಾರೆ ರಕ್ಷಿತಾನ. ಆಗ ರಕ್ಷಿತಾ ಹೇಳಿದ್ದಾರೆ, ನೀವು ಅಂದರೆ ಧ್ರುವಂತ್ ಬಗ್ಗೆ ಹೇಳಿದ್ದಾಳೆ, ನೀವು ಬಂದಾಗ ಇವ್ರು ಫುಲ್ಲು ಸ್ಮೈಲ್ ಮಾಡಿಕೊಂಡು ಅಂತ ಇರ್ತಾರೆ, ಅದೇ ನೀವು ಹೋದ್ಮೇಲೆ ಫುಲ್ಲು ಸ್ಟ್ರಿಕ್ಟ್ ಆಗಿರ್ತಾರೆ, ಈ ಥರ ಎಲ್ಲ ಹೇಳಿದ್ದಾಳೆ. ಅಂದರೆ ಇವರು ನಗ್ತಾರೆ ಅಪರೂಪಕ್ಕೆ, ಅಂದರೆ ನಕ್ಕಿದ್ರೆ ನನಗೆ ಭಯ ಆಗುತ್ತೆ, ಅವ್ರು ನಗು ನೋಡಿದ್ರೆ ನನಗೆ ಭಯ ಆಗುತ್ತೆ, ಆ ಥರ ನಗ್ತಾರೆ. ಹಾಗೆ ಇವ್ರ ಮುಖ ನೋಡಿದ್ರೆ ನನಗೆ ಅಳು ಬರುತ್ತೆ ಅಂತ ಹೇಳಿದ್ದಾಳೆ. ಆಗ ಕಿಚ್ಚ ಸರ್ ಕೂಡ ಕೇಳಿದ್ದಾರೆ, ನೀನು ಅವ್ರನ್ನ ಕನ್ವೀನಿಯನ್ಸ್ ಮಾಡಿಸಿದ್ರೆ, ಅಂದರೆ ಇಲ್ಲಿ ಬೇಡ, ನಾವು ಬಿಗ್ ಬಾಸ್ ಮನೆಗೆ ಹೋಗೋಣ ಅಂತ ಕನ್ವೀನಿಯನ್ಸ್ ಮಾಡಿದ್ರೆ, ಅವ್ರನ್ನ ಒಪ್ಕೊಂಡ್ರೆ ಅದಕ್ಕೆ ನೀವಿಬ್ಬರೂ ಈಗಲೇ ಬಿಗ್ ಬಾಸ್ ಮನೆಗೆ ಕಳಿಸ್ತೀನಿ ಅಂತ ಕಿಚ್ಚ ಸರ್ ಹೇಳಿದ್ದಾರೆ. ಆಗ ಇವಳು ರಕ್ಷಿತಾ ಧ್ರುವಂತಕ್ಕೆ ಧಮಕಿ ಹಾಕಿದ್ದಾಳೆ, ಏನಂದರೆ ನನಗಿಲ್ಲಿ ನೆಮ್ಮದಿ ಸಿಗ್ತಿಲ್ಲ, ನಿನ್ನ ಜೊತೆ ಇರೋದಕ್ಕೋಸ್ಕರ ನನಗಿಲ್ಲಿ ನೆಮ್ಮದಿ ಸಿಗ್ತಿಲ್ಲ, ನೀನು ಏನಾರ ಈಗ ಅಲ್ಲಿಗೆ ಬರೋದಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ನಾನಿಲ್ಲಿ ನೀನು ನೆಮ್ಮದಿಯಾಗಿ ಮಲ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾಳೆ. ಆಗ ಧ್ರುವಂತ್ ಕೇಳ್ತಾನೆ, ನನ್ನ ನೆಮ್ಮದಿನ ನೀನು ಹೆಂಗೆ ಡಿಸೈಡ್ ಮಾಡ್ತೀಯ ಅಂತ ಧ್ರುವಂತ್ ಕೇಳಿದ್ದಾರೆ. ಆಗ ನನ್ನ ಕೈಲಿ ನಿನ್ನ ನೆಮ್ಮದಿ ನನ್ನ ಕೈಲಿ ಉಂಟು ಅಂತ ಹೇಳಿದಾಳೆ. ಅಂದರೆ ಹೆಂಗಾರು ಬೇಕಾದ್ರೆ ಟಾರ್ಚರ್ ಕೊಡ್ತಾಳೆ ಇವಳು, ಹೇಳೋಕ್ಕಾಗಲ್ಲ. ಅವಳು ಬಿಗ್ ಬಾಸ್ ಮನೆಯೇ ಕಸದ ತೊಟ್ಟಿ ಮಾಡಿದವಳು. ಅಪ್ಪ 10 ನಿಮಿಷದಲ್ಲಿ ಮನೆ ಸದಸ್ಯರೆಲ್ಲ ಸೇರಿದ್ರು ಕೂಡ ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ, ಆ ರೇಂಜಿಗೆ ಗಲೀಜು ಮಾಡಿಕ್ಕೋದ್ಲು. ಅವಳು ಮಾಡ್ತಾಳೆ, ಅವಳು ಹೇಳಿದ್ಮೇಲೆ ಮಾಡೇ ಮಾಡ್ತಾಳೆ. ಆಗ ಕಿಚ್ಚ ಸರ್ ಹೇಳ್ತಾರೆ, ಅವರಿಬ್ಬರು ಮಾತಾಡೋದು ನೋಡಿ, ರಕ್ಷಿತಾ ಆ ಥರ ಹೇಳೋದು ನೋಡಿ, ನಿನ್ನ ನೆಮ್ಮದಿ ನನ್ನ ಕೈಲಿ ಉಂಟು ಅಂತ ಹೇಳೋದು ನೋಡಿ ಕಿಚ್ಚ ಸರ್ ಅಂತೂ ಬಿದ್ದು ನಗಾಡ್ತಾರೆ. ಅಷ್ಟು ಕ್ಲ್ಯಾಪ್ ಎಲ್ಲ ತಟ್ಕೊಂಡು ನಗಾಡ್ತಾರೆ, ಅಷ್ಟು ಖುಷಿ ಆಗುತ್ತೆ ಕಿಚ್ಚ ಸರ್ಗೆ. ನೀವಿಬ್ಬರನ್ನ ಈ ಥರ ನೋಡೋದಕ್ಕೆ ನನಗೆ ಪರ್ಸ್ನಲಿ ತುಂಬ ಖುಷಿ ಆಗುತ್ತೆ, ನಂಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಪರ್ಸ್ನಲಿ ಅಂತ ಹೇಳ್ತಾರೆ. ಆಗ ರಕ್ಷಿತಾ ಹೇಳ್ತಾಳೆ, ಸರ್ ನಿಮಗೇನೋ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ನನಗೆ ಇಲ್ಲಿ ನೋವಾಗುತ್ತೆ, ತಲೆಯಲ್ಲಿ ನೋವಾಗುತ್ತೆ ಇವ್ರ ಜೊತೆ ಇದ್ದರೆ ಅಂತ ಹೇಳ್ತಾರೆ. ಆಗ ಸುದೀಪ್ ಸರ್ ಹೇಳ್ತಾರೆ, ನಿಮ್ಗೆ ಬರೀ ತಲೆ ನೋವಾಗುತ್ತೆ, ನನಗೆ ಇಡೀ ಮೈಯೆಲ್ಲ ನೋವಾಗುತ್ತೆ ಅಂತ ಹೇಳ್ತಾರೆ. ಫನ್ ಕಾನ್ವರ್ಸೇಷನ್ ಚೆನ್ನಾಗಿದೆ. ಬಟ್ ಇಲ್ಲಿ ಈ ವಾರ ಯಾರ್ಯಾರು ಕ್ಲಾಸ್ ತಗೊಳ್ತಾರೆ ಅಂದರೆ, ರಾಶಿಗ ಕ್ಲಾಸ್ ಇದೆ, ಅದೇ ರೀತಿ ಚೈತ್ರ ಕ್ಲಾಸ್ ಇದೆ, ಮೋಸ್ಟ್ಲಿ ಅಶ್ವಿನಿಯವ್ರಿಗೂ ಕ್ಲಾಸ್ ಇದೆ ಅಂತ ಅನ್ಕೋತೀನಿ. ಯಾಕಂದರೆ ಅದೇ ರೀತಿ ಅಂದರೆ ಅಶ್ವಿನಿ ಮತ್ತು ಕಾವ್ಯಾಗ ಅಷ್ಟೊಂದಿಲ್ಲ, ಅದ್ರ ಬಗ್ಗೆ ಅದೇ ನಮ್ಮ ಮೇಲೆ ಕೂತ್ಕೊಳ್ತಾರೆ ಸೈರನ್ ಆದ್ರೂ ಅದ್ರ ಬಗ್ಗೆ ಒಂಚೂರು ಸ್ವಲ್ಪ ಕಾನ್ವರ್ಸೇಷನ್ ಆಗುತ್ತೆ. ಗಿಲ್ಲಿಗೇನಿಲ್ಲ, ರಘುವ್ರನ್ನೂ ಸ್ವಲ್ಪ ಏನು ಇರಿಟೇಷನ್ ಆಗುತ್ತೆ ಅಂತ ಸ್ವಲ್ಪ ಜಗಳ ಆಯ್ತಲ್ಲ, ಅದ್ರ ಬಗ್ಗೆ ಕೇಳ್ತಾರೆ. ಅದೇ ರಾಗ ಅದೇ ಹಾಡು. ರಘುವ್ರ ಸರ್ ನಂಗೆ ಸ್ವಲ್ಪ ಇನ್ಸಲ್ಟ್ ಆಗ್ತದೆ ಅವ್ನ ಮಾತಿಂದ, ಯಾವಾಗಲೂ ನನ್ನ ಮೇಲೆ ಬಂದು ಬಿತ್ಕೊಳ್ತಾನೆ, ಆ ಥರ ಒಂದು ಅದ್ರ ಬಗ್ಗೆನೂ ಸ್ವಲ್ಪ ಕಾನ್ವರ್ಸೇಷನ್ ಆಗುತ್ತೆ. ಇವಂದು ಅದೇ ಗಿಲ್ಲಿದು ಅವ್ರೇನಂದ್ರೆ ನಾನು ಅವ್ರನ್ನ ಬಿಟ್ಕೊಡಲ್ಲ ಸರ್ ಹಾಗೆ ಹೀಗೆ ಅಂತ ಅದೇ ಫನ್ ವೇಲ್ ಮಾತಾಡ್ತಾನೆ. ಇಷ್ಟು ಕಾನ್ವರ್ಸೇಷನ್ ನಡೆಯುತ್ತೆ. ಇನ್ನೂ ಸ್ವಲ್ಪ ಜನ ನಡೀತೆ, ಸ್ವಲ್ಪ ಜನ ಕಾಣಿಸ್ಕೊಳ್ತಾ ಇಲ್ಲ. ಇಷ್ಟು 12 ವಾರ ಕಳೀತಾ ಬಂತು, ಸ್ವಲ್ಪ ಜನ ಅಂತೂ ಬಿಗ್ ಬಾಸ್ ಮೇಲೆ ಮರೆಯಾಗಿ ಹೋಗಿದ್ದೀರಾ ಅಂತ ಎಲ್ಲ ಮಾತಾಡ್ತಾರೆ. ಬಟ್ ಇವ್ರು ಸೀಕ್ರೆಟ್ ರೂಮಲ್ಲಿ ಇರೋದನ್ನ ಇನ್ನೂ ಅವ್ರು ಅಷ್ಟು ಜನಕ್ಕೂ ಇನ್ನೂ ಯಾರಿಗೂ ಹೇಳಿಲ್ಲ. ಎಲ್ಲರೂ ಕೇಳ್ತಾರೆ, ಸರ್ ಅವ್ರು ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ದಾರೆ ಅಂತ. ಆಗ ಕಿಚ್ಚ ಸರ್ ತುಂಬ ಸೀರಿಯಸ್ಸಾಗಿ ಹೇಳ್ತಾರೆ, ನಮಗೇನು ಇನ್ನು 4 ವಾರ ಅಷ್ಟೇ ಇರೋದು, ಎಲ್ಲರನ್ನೂ ಇಲ್ಲಿ ಇಟ್ಕೊಳಕ್ಕಾಗುತ್ತಾ, ಇವತ್ತು ಕೂಡ ಡಬಲ್ ಎಲಿಮಿನೇಷನ್ ಇದೆ, ಆ ಥರ ಎಲ್ಲ ಹೇಳಿ ಸ್ವಲ್ಪ ಎಲ್ಲರನ್ನೂ ಭಯಪಡಿಸ್ತಾರೆ. ಎಲ್ಲರೂ ನಿಜವಾಗ್ಲೂ ಗಿಲ್ಲಿಗಂತೂ ಶಾಕ್ ಆಗುತ್ತೆ, ಹಂಗಾದರೆ ರಕ್ಷಿತಾ ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ದಾಳ ಅನ್ನೋ ರೀತಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಆಮೇಲೆ ಇವ್ರನ್ನೆಲ್ಲ ನನ್ನ ಪ್ರಕಾರ ಸೋಮವಾರ ಕರೆಸ್ತಾರೆ ಗೈಸ್. ಇವತ್ತಿನ ಎಪಿಸೋಡಲ್ಲೂ ಕರೆಸಲ್ಲ, ಶನಿವಾರದ ಎಪಿಸೋಡಲ್ಲೂ, ಭಾನುವಾರ ಎಪಿಸೋಡಲ್ಲೂ ಕರೆಸಲ್ಲ. ಮೋಸ್ಟ್ಲಿ ಸೋಮವಾರ ಡೈರೆಕ್ಟ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಿಸ್ತಾರೆ. ಅಂದರೆ ಅವ್ರವ್ರ ಮನಸ್ಸಲ್ಲಿ ಏನಿದೆ ಜಗಳ ಗೊತ್ತೋದ ಆ ಥರ ಮಾಡಿಸ್ತಾರೆ ಅಂತ ನನಗೆ ಅನ್ನಿಸ್ತದೆ. ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ರಜತ್ ಹಾಗೂ ಚೈತ್ರ ಮನೆಗೆ ಹೋಗಬೇಕಾ ಬೇಡವಾ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.